ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಯ ಹಾವಳಿ ಎಲ್ಲೆ ಮೀರಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮಾಳಗೆರೆ, ಬೆಕ್ಕೋಡು ಹಾಗೆ ಜೊಗಬೋರನಹಳ್ಳಿ ಭಾಗದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಕಟಾವಿಗೆ ಬಂದಿದ್ದಂತ ಮೆಕ್ಕೆಜೋಳ, ರಾಗಿ ಬೆಳೆಯನ್ನ ಸಂಪೂರ್ಣವಾಗಿ ತಿಂದಿದ್ದಾರೆ. ತುಳಿದು ಗಜಪಡೆ ನಾಶ ಮಾಡಿದೆ. 3 ತಂಡಗಳಾಗಿ ನುಗ್ಗಿರುವಂತ ಬೀಟಮ್ಮ ಗ್ಯಾಂಗ್ನ ಹಾವಳಿಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಆನೆ ಹಾವಳಿಯನ್ನ ತಡೆಯೋದಕ್ಕಾಗಿಯೇ ಅರಣ್ಯ ಇಲಾಖೆ ಕೈ ಚೆಲ್ಲಿ ಕೂತಿದೆ. ಇದೇನು ಮೊದಲ ಬಾರಿ ಅಲ್ಲ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಇಡ್ತಾ ಇರೋದು. ಈಗಂತೂ ಮಾಳಗೆರೆ, ಬಿಕ್ಕೋಡು, ಜೊಗಬೋರನಹಳ್ಳಿ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶ ಮಾಡ್ತಾ ಇದೆ. ಇದೀಗ ಕಟಾವಿನ ಸಂದರ್ಭ ಇದು. ಮೆಕ್ಕೆಜೋಳ, ರಾಗಿ ಎಲ್ಲ ಕೂಡ ಕಟಾವಿಗೆ ಬಂದಿದೆ. ಇದೇ ಒಂದು ಸಮಯದಲ್ಲಿ ನುಗ್ಗಿರುವಂತಹ ಬೀಟಮ್ಮ ಗ್ಯಾಂಗ್ ಸಂಪೂರ್ಣವಾಗಿ ಬೆಳೆಗಳನ್ನ ತಿಂದು ತುಳಿದು ನಾಶ ಮಾಡಿಬಿಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನ್ ಇದಕ್ಕೊಂದು ಬ್ರೇಕ್ ಅಂತಾನೆ ಇಲ್ವಾ? ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಸ್ಥಳೀಯರ ಆಕ್ರೋಶವನ್ನ ಗಮನಿಸ್ತಾ ಇದೀವಿ ನಾವು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಕೂಡ ಬೇಲೂರು, ಸಕಲೇಶಪುರ, ಆಲೂರು ಈ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳ ಉಪ್ಟಳ ಮಿತಿ ಮೀರ್ತಾರೆ. ಅದರಲ್ಲಿ ಕೂಡ ಈ ವರ್ಷ ಕಳೆದ 3 ತಿಂಗಳಿಂದ ಬೇಲೂರು ಭಾಗದಲ್ಲಿ ಲಕ್ಷಾಂತರ ಪ್ರಮಾಣದ ಬೆಳೆ ನಷ್ಟ ಆಗ್ತದೆ. ಪ್ರತಿ ದಿನ ಕೂಡ 10,000 ಎಕರೆ ಪ್ರದೇಶಕ್ಕೆ ದಾಳಿ ಮಾಡತಕ್ಕಂಥ ಕಾಡಾನೆ ಹಿಂಡುಗಳು ರೈತರಿಗೆ ಒಂದು ರೀತಿ ಸಂಕಷ್ಟವನ್ನು ತಂದೊಡ್ತಾ ಇದ್ದಾವೆ. ಅರಣ್ಯ ಇಲಾಖೆ ಆ ಆನೆಗಳನ್ನ ಕಾಡಿಗೆ ಓಡಿಸ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಕೇವಲ ಆನೆಗಳು ಎಲ್ಲಿದೆ ಅಂತಕ್ಕಂಥ ಮಾಹಿತಿ ಕೊಡೋದು ಬಿಟ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಅರಣ್ಯ ಇಲಾಖೆ ಕೂಡ ಅದಕ್ಕೆ ಸಹಾಯಕ ಆಗ್ತಾ ಇಲ್ಲ. ಹಾಗೇನೆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಕೈ ಚೆಲ್ಲಿ ಕುಳಿತಿದ್ದಾರೆ. ರಾತ್ರಿ ಎಲ್ಲ ಕಾಫಿ ತೋಟದಲ್ಲಿ ರೆಸ್ಟ್ ಮಾಡ್ತಕ್ಕಂಥ ಆನೆಗಳು ಬೆಳಿಗ್ಗೆ ಬಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯನ್ನು ನಷ್ಟ ಮಾಡ್ತಿದೆ. ಕಳೆದ 3-4 ದಿನಗಳಿಂದ ಜಗ್ಬೋರ್ನಹಳ್ಳಿ ಹಾಗೆ ಮಾಳಗೆರೆ, ಬಿಕ್ಕೋಡು ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಆಗ್ತಾ ಇದೆ. ಬೀಟಮ್ಮ ಗ್ಯಾಂಗ್, ಭುವನೇಶ್ವರಿ ಗ್ಯಾಂಗ್ ಅಂತ ಬೀಟಮ್ಮ ಗ್ಯಾಂಗ್ 2 ಇಷ್ಟು ಆನೆಗಳು ಒಂದು ಗುಂಪಿನಲ್ಲಿ 20-25 ಆನೆಗಳಿರ್ತವೆ. ಅವೆಲ್ಲವೂ ಕೂಡ ಏಕಕಾಲದಲ್ಲಿ ಬೇರೆ ಬೇರೆ ಭಾಗದಲ್ಲಿ ದಾಳಿ ಮಾಡ್ತಕ್ಕಂಥ ಆನೆಗಳ ಹಿಂಡು ಒಂದು ಕಡೆ ಕಾಫಿ, ಅಡಿಕೆ ಮತ್ತೆ ಈಗ ಕುಯ್ಲಿಗೆ ಬಂದಿರತಕ್ಕಂಥ ಮೆಕ್ಕೆಜೋಳ, ಭತ್ತ ಎಲ್ಲ ಬೆಳೆಗಳನ್ನು ಕೂಡ ಸರ್ವ ನಾಶವನ್ನ ಮಾಡ್ತಿದ್ದಾವೆ. ರೈತರು ಅಷ್ಟಂತ ಕಷ್ಟಪಟ್ಟು ಇನ್ನೇನು ಫಸಲನ್ನ ಕುಯ್ಕೊಂಡು ಹೋಗ್ತಕ್ಕಂಥ ನಿರೀಕ್ಷೆ ರೈತರಿಗೆ ಒಂದ್ ರೀತಿ ಆಘಾತ ಆಗ್ತಾ ಇದೆ. ಆ ಸಮಸ್ಯೆಯನ್ನ ತಡೆದಿ ಅಂತಕ್ಕಂಥ ಮನವಿಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಕಡೆ ಗಮನ ಕೊಡಬೇಕು. ಈ ಭಾಗದಲ್ಲಿ ಏನಾದ್ರು 3 ತಾಲೂಕು, ಪ್ರಮುಖವಾಗಿ ಬೇಲೂರು, ಆಲೂರು, ಸಕಲೇಶಪುರ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಸ್ಪಂದಿಸಬೇಕು. ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಸೂಕ್ತವಾಗಿರ್ತಕ್ಕಂಥ ವೈಜ್ಞಾನಿಕ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ.